ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶಬರಿಮಲೆ ಬಹುತೇಕ ಈ ಹೆಸರು ಕೇಳದವರೇ ಇಲ್ಲ. ಸ್ವಾಮಿ ಅಯ್ಯಪ್ಪನ ಮೂಲಕ ಜಗದ್ವಿಖ್ಯಾತಿಯಾಗಿರುವ ಈ ಕ್ಷೇತ್ರ ಆಸ್ತಿಕರ ಆರಾಧ್ಯ ಕೇಂದ್ರ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಸನ್ನಿಧಾನಕ್ಕೆ ಭೇಟಿ ನೀಡುತ್ತಾರೆ. ಹರಿಹರನ ಪುತ್ರ ಅಂತಾಲೆ ಕರೆಸಿಕೊಂಡಿರುವ ಮಣಿಕಂಠ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ಶಬರಿ ಪರ್ವತದಲ್ಲಿ ನೆಲೆಸಿದ್ದಾನೆ. ಪಂಪಾ ನದಿ, ಇಲ್ಲಿಯ ಬೆಟ್ಟಗಳು, ದೈವ ಸನ್ನಿಧಿ ಕೇವಲ ಧಾರ್ಮಿಕ ಶ್ರದ್ಧಾಳುಗಳನ್ನ ಮಾತ್ರ ಸೆಳೆಯಲ್ಲ, ನಿಸರ್ಗ ಪ್ರಿಯರು ಕೂಡ ಇಲ್ಲಿ ಬರಲು ಹಾತೊರೆಯುತ್ತಾರೆ. ಇದೆಲ್ಲ ತಮಗೆ ತಿಳಿದಿರುವಂತದ್ದೇ. ಇನ್ನು ಈ ದೇಗುಲಕ್ಕೆ ವಿವಾದಗಳು, ಸಮಸ್ಯೆಗಳು ಹೊಸದೇನಲ್ಲ. ಆಗಾಗ ಈ ಧಾರ್ಮಿಕ ಸ್ಥಳದಲ್ಲಿ ಏನಾದರೂ ಒಂದು ವಿಷಯ ಮುನ್ನೆಲೆಗೆ ಬಂದು ಸುದ್ದಿ ಆಗ್ತಾನೆ ಇರುತ್ತೆ. ಇದೀಗ ಮತ್ತೊಂದು ವಿವಾದ ಅಯ್ಯಪ್ಪನ ಸನ್ನಿಧಾನವನ್ನ ಸುತ್ತಕೊಂಡಿದೆ. ಹಾಗಂತ ಇದೇನು ಆಚರಣಾ ಪದ್ಧತಿಗೋ ಅಥವಾ ಸಂಪ್ರದಾಯಕ್ಕೋ ಸಂಬಂಧಿಸಿದ ವಿಷಯವಲ್ಲ. ಬದಲಾಗಿ ದೇಗುಲದಲ್ಲಿ ದ್ವಾರಪಾಲಕ ಮೂರ್ತಿಗಳಿಗೆ ಹಾಕಲಾಗಿದ್ದ ಚಿನ್ನದ ಕವಚ ಕಳ್ಳತನದ ವಿಚಾರ. ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡುವ ಕಾರ್ಯಕ್ಕೆ ಗುತ್ತಿಗೆ ನೀಡಿದ್ದ ವೇಳೆ ಈ ಲೋಪ ನಡೆದಿದೆ. ದೇವರ ಚಿನ್ನಕ್ಕೂ ದುರಾತ್ಮರು ಕನ್ನ ಹಾಕುವ ಕೆಲಸ ಮಾಡಿದ್ದಾರೆ. ಸರ್ಕಾರದ ಮೂಗಿನಡಿಯಲ್ಲೇ ಈ ಕೆಲಸ ನಡೆದಿರೋದು ಮತ್ತಷ್ಟು ಆಕ್ರೋಶ ಮೂಡಿಸಿದೆ. ಹಾಗಾದ್ರೆ ಏನಿದು ಚಿನ್ನ ಕಳ್ಳತನ ಆರೋಪ? ಈ ಘಟನೆಯಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಘಟನೆಗೂ ವಿಜಯ್ ಮಲ್ಯಗೂ ಇರುವ ಸಂಬಂಧವೇನು? ವಿವಾದ ಕರ್ನಾಟಕಕ್ಕೆ ತಳುಕು ಹಾಕ್ತಿರೋದ್ಯಾಕೆ? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಶಬರಿಮಲೆ ಅಂದ ತಕ್ಷಣ ನಮಗೆ ಕಣ್ಮುಂದೆ ಬರೋದೇ ಮಂದಸ್ಮಿತನಾಗಿ ಅಭಯ ಸ್ವರೂಪಿಯಾಗಿ ಕುಳಿತಿರುವ ಮಣಿಕಂಠ ಹಾಗೂ ಕಪ್ಪು ಬಟ್ಟೆ ಧರಿಸಿರುವ ಮಾಲಾಧಾರಿಗಳು. ಶಬರಿಮಲೆ ಎಂತವರಿಗೂ ಪೂಜ್ಯ ಭಾವನೆ ತರಿಸುವ ಸ್ಥಳ, ಯಾತ್ರಾ ಕೇಂದ್ರ. ವರ್ಷದ ಕೆಲವೇ ನಿಗದಿತ ದಿನಗಳಲ್ಲಿ ಮಾತ್ರ ಈ ದೇಗುಲ ದರ್ಶನಕ್ಕೆ ತೆರೆದುಕೊಳ್ಳುತ್ತೆ. ಹಸಿರು ಪರಿಸರದಲ್ಲಿ ನೆಲೆ ನಿಂತಿರುವ ಅಯ್ಯಪ್ಪ ಸ್ವಾಮಿ ದರ್ಶನ ಸಿಗೋದೇ ಮಹಾಭಾಗ್ಯ ಎನ್ನುವಂತಿರುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಮಾಲಾಧಾರಿಗಳು ಮಲೆಗೆ ಭೇಟಿ ನೀಡಿ ತಮ್ಮ ಬದುಕು ಸಾರ್ಥಕವಾಯಿತು ಅಂತ ಪುನೀತರಾಗ್ತಾರೆ. ಆದರೆ ಇದು ಬೇರೆ ದೇವಾಲಯಗಳಂತಲ್ಲ. ಕಾರಣ, ಇಲ್ಲಿ ಕಟ್ಟುನಿಟ್ಟಿನ ಧಾರ್ಮಿಕ ಪದ್ಧತಿಗಳು, ಸಂಪ್ರದಾಯಗಳು ಆಚರಣೆಯಲ್ಲಿವೆ. ಅಯ್ಯಪ್ಪ ಕಟ್ಟ ಬ್ರಹ್ಮಚಾರಿ. ಆತನ ದರ್ಶನಕ್ಕೆ ವಯಸ್ಕ ಮಹಿಳೆಯರು ಬರುವಂತಿಲ್ಲ ಎಂಬ ನಿಯಮವಿದೆ. ಈ ಹಿಂದೆ ಇದೇ ವಿಚಾರ ದೊಡ್ಡ ವಿವಾದ ಸೃಷ್ಟಿಸಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಈ ಕುರಿತು ವರ್ಷಗಟ್ಟಲೆ ವಿಚಾರಣೆ ಕೂಡ ನಡೆದಿತ್ತು. ಆದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಇತ್ಯರ್ಥಪಡಿಸಿ ಮಹಿಳೆಯರ ದೇಗುಲ ಪ್ರವೇಶ ನಿರ್ಬಂಧವನ್ನ ತೆಗೆದು ಹಾಕಿತ್ತು. ಆದರೆ ಯಾವುದೇ ಆದೇಶ ಹೊರಡಿಸಿರಲಿಲ್ಲ. ಇನ್ನು ಈ ತೀರ್ಪಿನ ಬೆನ್ನಲ್ಲೇ ಅಂದ್ರೆ 2019ರ ಜನವರಿಯಲ್ಲಿ ಕೆಲವರು ಪ್ರಗತಿಪರತೆಯ ನೆಪದಲ್ಲಿ ದೇವಸ್ಥಾನಕ್ಕೆ ಮಹಿಳೆಯರನ್ನ ನುಗ್ಗಿಸುವ ಪ್ರಯತ್ನ ಮಾಡಿದ್ರು. ಬಿಂದು ಹಾಗೂ ಕನಕದುರ್ಗ ಎಂಬ ಮಹಿಳೆಯರು ದೇಗುಲ ಪ್ರವೇಶಿಸಿದ್ದರು. ಇದು ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಎಡ ಹಾಗೂ ಬಲಪಂಥಗಳ ನಡುವೆ ವಾದ ವಿವಾದಕ್ಕೂ ದಾರಿ ಮಾಡಿಕೊಟ್ಟಿತ್ತು. ಇದಾದ ಬಳಿಕ ದೇಗುಲ ಮತ್ತೊಮ್ಮೆ ಸುದ್ದಿಯಾಗಿದ್ದು 2021ರಲ್ಲಿ ದೇವಾಲಯದ ಪ್ರಸಾದದಲ್ಲಿ ಹಲಾಲ್ ಬೆಲ್ಲವನ್ನ ಉಪಯೋಗಿಸುತ್ತಾರೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಶಬರಿಮಲೆಯ ಪುಣ್ಯ ಪ್ರಸಾದ ಅವರಣ ಪಾಯಸದಲ್ಲಿ ಹಲಾಲ್ ಬೆಲ್ಲವನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಅನೇಕ ಸಂಘಟನೆಗಳು ತಕರಾರು ತೆಗೆದಿದ್ದವು. ಆದ್ರೆ ದೇವಸ್ಥಾನದ ಆಡಳಿತ ನೋಡಿಕೊಳ್ಳುವ ಟ್ರವಂಕೂರ್ ದೇವಸ್ವಂ ಬೋರ್ಡ್ ಇದನ್ನ ಅಲ್ಲಗಳೆದಿತ್ತು. ಇದಾದ ಬಳಿಕ ಪಾಯಸದಲ್ಲಿ ಅಪಾಯಕಾರಿ ರಾಸಾಯನಿಕವಿದೆ ಅನ್ನುವ ಮಾತುಗಳು ಕೇಳಿ ಬಂದಿದ್ದವು. ಇನ್ನು ಶಬರಿಮಲೆ ಸುತ್ತಮುತ್ತ ಅಸಭ್ಯ ಚಟುವಟಿಕೆಗಳು ನಡೀತಾ ಇದೆ. ಇದಕ್ಕೆ ಕೇರಳ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿದೆ ಅಂತ ಕೆಲವರು ಆರೋಪಿಸಿದ್ದರು. ಹೀಗೆ ಶಬರಿಮಲೆ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಸಾಲು ಸಾಲು ವಿವಾದಗಳು, ಗೊಂದಲಗಳು ಕೇಳಿ ಬಂದಿದ್ದವು. ಅದಕ್ಕೆ ಈಗ ಹೊಸ ಸೇರ್ಪಡೆ ಅನ್ನುವ ಹಾಗೆ ಈ ಚಿನ್ನದ ಕಳ್ಳತನ ಸೇರಿಕೊಂಡಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಆದಾಯ ಹೊಂದಿರುವ ಬಹುತೇಕ ಹಿಂದೂ ದೇವಸ್ಥಾನಗಳು ಸರ್ಕಾರದ ಮುಜರಾಯಿ ವ್ಯಾಪ್ತಿಗೆ ಬರುತ್ತವೆ. ಇಲ್ಲವೇ ಅವುಗಳಿಗಂತಲೇ ಸರ್ಕಾರಿ ನಿಯಂತ್ರಣದ ಬೋರ್ಡ್ಗಳು ಇಲ್ಲವೇ ಟ್ರಸ್ಟ್ಗಳು ಸ್ಥಾಪನೆ ಆಗಿರುತ್ತವೆ. ಅಂತೆಯೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತವನ್ನ ಟ್ರವಂಕೂರ್ ದೇವಸ್ವಂ ಬೋರ್ಡ್ ನೋಡಿಕೊಳ್ಳುತ್ತೆ. ಇದು ನೇರವಾಗಿ ಕೇರಳ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಅಂತಹ ಸರ್ಕಾರಿ ವ್ಯವಸ್ಥೆ ಅಡಿಯಲ್ಲೇ ಇಂಥದ್ದೊಂದು ಬಾನಗಡಿ ನಡೆದಿದೆ. ಹಾಗಾದ್ರೆ ಚಿನ್ನಕ್ಕೆ ಕತ್ತರಿ ಹಾಕಿದ ಈ ಪ್ರಕರಣ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ. ಅಂದಹಾಗೆ ಚಿನ್ನದ ಕಳ್ಳತನ ಪ್ರಕರಣ ಈಗ ನಡೆದಿದ್ದಲ್ಲ, ಜೊತೆಗೆ ಏಕಾಏಕಿ ಬೆಳಕಿಗೆ ಬಂದ ಕೇಸು ಅಲ್ಲ. ಇದು 2019ರಲ್ಲಿ ನಡೆದಿದ್ದ ಘಟನೆ. ಅಂದು ಅಯ್ಯಪ್ಪನ ಗರ್ಭಗುಡಿಯ ಮುಖ್ಯ ಬಾಗಿಲಿನ ಬಳಿ ಇರುವ ದ್ವಾರಪಾಲಕರ ವಿಗ್ರಹಗಳಿಗೆ ಚಿನ್ನದ ಮರುಲೇಪನ ಮಾಡಲು ಯೋಜಿಸಲಾಗಿತ್ತು. ಬಹುಶಃ ವಿಗ್ರಹಗಳನ್ನ ತಾವು ಕೂಡ ನೋಡಿರ್ತೀರಿ. ತಿರುಪತಿಯಲ್ಲಿ ಜಯ ವಿಜಯರ ಮೂರ್ತಿಗಳಂತೆ ಇವು ಕೂಡ ಮಣಿಕಂಠನ ಗರ್ಭಗುಡಿಯ ದ್ವಾರದಲ್ಲೇ ಇದೆ. ಈ ದ್ವಾರಪಾಲಕರಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ.
ಶಬರಿಮಲೆಯ ಬಹುತೇಕ ವಿಡಿಯೋ ದೃಶ್ಯಗಳಲ್ಲಿ ಇವು ಕಾಣಸಿಗ್ತಾವೆ. ಇಂತಹ ದ್ವಾರಪಾಲಕರ ವಿಗ್ರಹಗಳಿಗೆ ಚಿನ್ನದ ಮರುಲೇಪನ ಮಾಡಲು ಟಿಡಿಬಿ ಮುಂದಾಗಿತ್ತು. ಈ ವೇಳೆ ಸ್ಮಾರ್ಟ್ ಕ್ರಿಯೇಷನ್ಸ್ ಎನ್ನುವ ಚೆನ್ನೈ ಮೂಲದ ಕಂಪನಿಗೆ ಈ ಕೆಲಸ ವಹಿಸಲಾಗಿತ್ತು. ಅಚ್ಚರಿ ಅಂದ್ರೆ ಈ ಕಂಪನಿಯ ಓನರ್ ಉನ್ನಿಕೃಷ್ಣನ್ ಪೊಟ್ಟಿ ಈ ಕೆಲಸವನ್ನ ಉಚಿತವಾಗಿಯೇ ಸೇವೆ ರೂಪದಲ್ಲಿ ಮಾಡಿಕೊಡೋದಾಗಿ ಹೇಳಿದ್ದರು. ಈ ಕುರಿತು ಟ್ರವಂಕೂರು ದೇವಸ್ವಂ ಬೋರ್ಡ್ಗೆ ಮನವಿ ಕೂಡ ಮಾಡಿದ್ದರು. ಅಂದುಕೊಂಡಂತೆ ಕವಚಕ್ಕೆ ಬಂಗಾರದ ಮರುಲೇಪನ ಕೆಲಸ ಸ್ಮಾರ್ಟ್ ಕ್ರಿಯೇಷನ್ಗೆ ಸಿಕ್ಕಿತ್ತು. ಆದರೆ ಈ ಕಾರ್ಯದ ವೇಳೆ ಚಿನ್ನದ ಕವಚದ ತೂಕದಲ್ಲಿ ವ್ಯತ್ಯಾಸವಾಗಿದ್ದು ಕಂಡುಬರುತ್ತೆ. ಚಿನ್ನದ ಲೇಪನಕ್ಕಾಗಿ ವಿಗ್ರಹಗಳಿಗೆ ಹೊದಿಸಲಾಗಿದ್ದ ಕವಚಗಳನ್ನ 2019 ಜುಲೈ 19ರಂದು ತೆಗೆದಿಡಲಾಗಿತ್ತು. ಈ ವೇಳೆ ಅವುಗಳ ತೂಕ ಬರೋಬ್ಬರಿ 42.8 ಕೆಜಿ ತೂಕ ಇತ್ತು. ಆದರೆ ಈ ವಸ್ತುಗಳು ಚೆನ್ನೈ ಕಾರ್ಯಾಗಾರ ತಲುಪಿ ಕೆಲಸ ಆರಂಭವಾಗುವ ವೇಳೆ ಅವುಗಳ ತೂಕ 38.25 ಕೆಜಿಗೆ ಇಳಿದಿತ್ತು. ಅಂದ್ರೆ ಬರೋಬ್ಬರಿ 4.54 ಕೆಜಿ ಇಳಿಕೆಯಾಗಿತ್ತು. ಸಹಜವಾಗಿ ಇದು ಅನುಮಾನಕ್ಕೆ ಎಡೆ ಮಾಡಿತ್ತು. ಸ್ನೇಹಿತರೆ, ಇದೊಂದೇ ಅಲ್ಲ, ಈ ಕವಚಗಳನ್ನ ವಿಗ್ರಹಗಳಿಂದ ತೆಗೆದ ಬಳಿಕ ಚೆನ್ನೈಗೆ ತಲುಪಲು 39 ದಿನಗಳ ಕಾಲ ತೆಗೆದುಕೊಳ್ಳಲಾಗಿತ್ತು. ಹಾಗೆ ನೋಡಿದ್ರೆ ಶಬರಿಮಲೆಯಿಂದ ಚೆನ್ನೈ ಸುಮಾರು 680 ಕಿಲೋಮೀಟರ್ ದೂರವಿದೆ. ತೀರಾ ಕಡಿಮೆ ವೇಗದಲ್ಲೂ ಹೋದ್ರೂ 36 ಗಂಟೆಯೊಳಗೆ ತಲುಪಬಹುದು. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಈ 39 ದಿನಗಳ ಕಾಲ ಈ ಕವಚಗಳು ಎಲ್ಲಿದ್ದವು, ಏನು ಮಾಡಲಾಯಿತು ಎನ್ನುವುದನ್ನ ಸಾರ್ವಜನಿಕವಾಗಿ ತಿಳಿಸುವ ಗೋಜಿಗೆ ಬೋರ್ಡ್ ಆಗ್ಲಿ ಅಲ್ಲಿನ ಅರ್ಚಕರಾಗ್ಲಿ ಮುಂದಾಗ್ಲಿಲ್ಲ. ಸ್ನೇಹಿತರೆ, ಹೀಗೆ ದೇವಸ್ಥಾನದಿಂದ ಹೊರಬಿದ್ದಿದ್ದ ಈ ಕವಚಗಳು ಮೊದಲಿಗೆ ಹೋಗಿದ್ದು ಕೊಟ್ಟಾಯಂ ದೇವಸ್ಥಾನವೊಂದಕ್ಕೆ. ಬಳಿಕ ಅಲ್ಲಿಂದ ಅವುಗಳನ್ನ ಆಂಧ್ರ ಪ್ರದೇಶಕ್ಕೆ ಕೊಂಡೊಯ್ಯಲಾಗಿತ್ತು. ತದನಂತರ ಅಲ್ಲಿಂದ ಅವುಗಳನ್ನ ನಮ್ಮ ಬೆಂಗಳೂರಿನ ಶ್ರೀರಾಂಪುರಕ್ಕೆ ತರಲಾಗಿತ್ತು. ಶ್ರೀರಾಂಪುರದಲ್ಲಿ ಇರುವ ಅಯ್ಯಪ್ಪನ ದೇಗುಲದಲ್ಲಿ ಪೂಜೆ ಬಳಿಕ ಕವಚಗಳು ಹೋಗಿದ್ದು ಸೀದಾ ಜಯರಾಮ್ ಅವರ ಚೆನ್ನೈನ ಮನೆಗೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮಲಯಾಳಿ ಜಯರಾಮ್ ಸದ್ಯ ಕಾಂತಾರ ಚಾಪ್ಟರ್ 1 ಮೂಲಕ ಸಖತ್ ಸುದ್ದಿಯಲ್ಲಿದ್ದಾರೆ. ರಾಜ ರಾಜಶೇಖರನ್ ಪಾತ್ರದಲ್ಲಿ ಅವರದ್ದು ಮನೋಜ್ಞ ಅಭಿನಯ. ಬಹುಭಾಷಾ ನಟರಾಗಿರುವ ಈ ಜಯರಾಮ್ ಚೆನ್ನೈನಲ್ಲಿ ದೊಡ್ಡ ಬಂಗಲೆ ಹೊಂದಿದ್ದಾರೆ. ಹೀಗಾಗಿ ಅಂದ್ರೆ 2019 ಜುಲೈನಲ್ಲಿ ಈ ಕವಚಗಳನ್ನ ಅವರ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಶಾಸ್ತ್ರೋಕ್ತವಾಗಿ ಇಡಲಾಗಿತ್ತು. ಅದಾದ ಬಳಿಕವಷ್ಟೇ ಈ ಚಿನ್ನದ ಹೊದಿಕೆಗಳು ಸ್ಮಾರ್ಟ್ ಕ್ರಿಯೇಷನ್ ಕಾರ್ಯಾಗಾರ ತಲುಪಿದ್ದವು. ಈ ವೇಳೆ ತೂಕಕ್ಕೆ ಹಾಕಿದಾಗ ಅವುಗಳ ತೂಕ ಕಡಿಮೆಯಾಗಿದ್ದು ಕಂಡು ಬರುತ್ತೆ. ಇಷ್ಟಾದ್ರೂ ಇವುಗಳ ಬಗ್ಗೆ ಯಾರು ಚಕಾರ ಎತ್ತಿರಲಿಲ್ಲ. ಆಗಿದ್ದು ಆಗ್ಲಿ ಮಾದಪ್ಪನ ಜಾತ್ರೆ ಅನ್ನುವ ಹಾಗೆ ಯಾರು ತಲೆ ಕೆಡಿಸಿಕೊಳ್ಳೋದಕ್ಕೋಗ್ಲಿಲ್ಲ. ಚಿನ್ನದ ಮರುಲೇಪನ ಕಾರ್ಯ ಮುಗಿದ ಬಳಿಕ ಯಥಾವತ್ತಾಗಿ ವಿಗ್ರಹಗಳ ಹೊದಿಕೆಗಳನ್ನ ಸೆಪ್ಟೆಂಬರ್ 11, 2019ರಂದು ಪೂಜಾ ವಿಧಿವಿಧಾನಗಳ ಬಳಿಕ ದೇವಳದ ದ್ವಾರಪಾಲಕರ ವಿಗ್ರಹಗಳಿಗೆ ಮರು ಜೋಡಿಸಲಾಗುತ್ತೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಸಾರ್ವಜನಿಕ ದೇವಸ್ಥಾನವೊಂದರ ಆಭರಣಗಳನ್ನ ಹೀಗೆ ಬೇಕಾಬಿಟ್ಟಿಯಾಗಿ ಯಾತ್ರೆ ಮಾಡಿಸಿದ್ಯಾರು ಅನ್ನುವುದು ಈಗಲೂ ಪ್ರಶ್ನೆಯಾಗಿಯೇ ಉಳಿದಿದೆ. ಅಸಲಿಗೆ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು ಅನ್ನೋದು ಕೂಡ ತಿಳಿಯದಾಗಿದೆ. ಸಾಮಾನ್ಯವಾಗಿ ಅಯ್ಯಪ್ಪ ದೇಗುಲದಲ್ಲಿ ಯಾವುದೇ ವಸ್ತುವನ್ನ ಆಚೆ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲ. ಒಂದು ವೇಳೆ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಅದಕ್ಕೆ ಕೋರ್ಟ್ ಅನುಮತಿಯೂ ಕೂಡ ಕಡ್ಡಾಯ. ಖುದ್ದು ದೇವಸ್ವಂ ಬೋರ್ಡ್ ಕೂಡ ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವಂತಿಲ್ಲ. ಇಷ್ಟೆಲ್ಲ ನೀತಿ ನಿಯಮಗಳಿದ್ರು ಬಹಳ ವ್ಯವಸ್ಥಿತವಾಗಿಯೇ ಈ ಕಳ್ಳಾಟವನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಕವಚಗಳನ್ನ ಕೆಲವು ಸ್ಥಳಗಳಲ್ಲಿ ನಿಧಿ ಶೋಧದ ಪೂಜೆಗಾಗಿ ಬಳಸಿಕೊಳ್ಳಲಾಗಿದೆ ಅನ್ನುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ತೆಗೆದುಕೊಂಡು ಹೋಗುವಾಗ ಚಿನ್ನದ್ದಾಗಿದ್ದ ಕವಚಗಳು ರೆಡಿಯಾದಾಗ ಹೆಚ್ಚು ಕಡಿಮೆ ತಾಮ್ರದ ಹೊದಿಕೆಗಳಂತೆ ಕಂಡು ಬರುತ್ತಿದ್ದವು ಎನ್ನುವ ಮಾತು ಇದೆ. ಇನ್ನು ಅರ್ಥವಾಗದ ಪ್ರಶ್ನೆ ಅಂದ್ರೆ ಚಿನ್ನದ ಕವಚಗಳ ನಿಜವಾದ ಜವಾಬ್ದಾರಿ ಯಾರದ್ದು, ಈ ಲೋಪಕ್ಕೆ ಹೊಣೆ ಯಾರು ಅನ್ನೋದು ಈಗಲೂ ತಿಳಿಯದ ಗೋಜಲು. ಇನ್ನು ಸ್ಮಾರ್ಟ್ ಕ್ರಿಯೇಷನ್ ಮಾಲೀಕ ಉನ್ನಿಕೃಷ್ಣನ್ ಪೊಟ್ಟಿ 2019ರಲ್ಲಿ ಟ್ರವಂಕೂರ್ ದೇವಸ್ವಂ ಮಂಡಳಿಗೆ ಕಳಿಸಿದ್ದ ಇಮೇಲ್ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಈ ಇಮೇಲ್ ನಲ್ಲಿ ಉನ್ನಿಕೃಷ್ಣನ್ ಬರೆದ ಕೆಲವು ಸಾಲುಗಳು ಅನುಮಾನಾಸ್ಪದವಾಗಿದೆ. ದ್ವಾರಪಾಲಕರ ಕವಚಗಳಿಗೆ ಚಿನ್ನದ ಮರುಲೇಪನ ಮಾಡುವಾಗ ಒಂದು ವೇಳೆ ಚಿನ್ನ ಮಿಕ್ಕಿದ್ರೆ ಆ ಚಿನ್ನವನ್ನ ತಾವು ತಮ್ಮ ಸ್ವಂತ ಕಾರ್ಯಗಳಿಗೆ ಬಳಸಲು ಅನುಮತಿ ಕೊಡಬೇಕು ಅಂತ ಮನವಿ ಮಾಡಿದ್ದರು. ಇದು ಉನ್ನಿಕೃಷ್ಣನ್ ನಡೆ ಮೇಲೆ ಸಂಶಯ ಮೂಡುವಂತೆ ಮಾಡಿದೆ. ಸ್ನೇಹಿತರೆ, ಈ ಘಟನೆ ನಡೆದು ಅದಾಗ್ಲೇ 6 ವರ್ಷ ಆಗಿದೆ. ದೇವಸ್ಥಾನದ ಗರ್ಭಗುಡಿಯ ಬಾಗಿಲಲ್ಲಿ ಈ ಚಿನ್ನದ ಹೊದಿಕೆಗಳು ರಾರಾಜಿಸುತ್ತಿವೆ. ಹೀಗಾಗಿ ಈಗ್ಯಾಕೆ ಈ ಪ್ರಕರಣ ದಿಢೀರ್ ಅಂತ ಮುಂದೆ ಬಂದಿದೆ ಅಂತ ನಿಮ್ಗೆ ಅನ್ಸಬಹುದು. ಅದಕ್ಕೆ ಕಾರಣವೂ ಇದೆ. ಅಂದ ಹಾಗೆ ಈ ಅಯ್ಯಪ್ಪನ ಸನ್ನಿಧಿಯಲ್ಲಿರುವ ಈ ದ್ವಾರಪಾಲಕರಿಗೆ ಮತ್ತೆ ಚಿನ್ನದ ಹೊದಿಕೆ ಕಾರ್ಯ ಶುರುವಾಗಿದೆ. ಈ ಬಾರಿಯೂ ಯಥಾ ಪ್ರಕಾರ ಸ್ಮಾರ್ಟ್ ಕ್ರಿಯೇಷನ್ ಕಂಪನಿಗೆ ಈ ಕೆಲಸದ ಗುತ್ತಿಗೆ ಸಿಕ್ಕಿದೆ. ಇದು ತೀವ್ರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. 2019ರ ಕಳ್ಳಾಟ ಕಣ್ಮುಂದೆ ಇದ್ರೂ ದೇವಸ್ವಂ ಬೋರ್ಡ್ ಉನ್ನಿಕೃಷ್ಣನ್ ಕಂಪನಿಗೆ
ಮಣೆ ಹಾಕಿರೋದು ಅನುಮಾನಗಳನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಹಿಂದೆ ಚಿನ್ನದ ಹೊದಿಕೆ ಕಾರ್ಯವನ್ನ ದೇವಸ್ಥಾನದಲ್ಲೇ ನಿರ್ವಹಿಸಲಾಗ್ತಿತ್ತು. ಆದರೆ 2019ರಿಂದ ಇದನ್ನ ಹೊರಗೆ ರೆಡಿ ಮಾಡಿಸಲಾಗ್ತಿರೋದ್ಯಾಕೆ ಅನ್ನುವ ಪ್ರಶ್ನೆಯೂ ಇದೆ. ಹೀಗಾಗಿ ಈ ಎಲ್ಲಾ ವಿಚಾರ ಪ್ರಶ್ನೆಗಳನ್ನ ಇಟ್ಕೊಂಡು ಕೇರಳದ ವಿಪಕ್ಷಗಳು ಪಿಣರಾಯಿ ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಮತ್ತೊಂದೆಡೆ ಹೈಕೋರ್ಟ್ ಕೂಡ ಪ್ರಕರಣದ ವಿಚಾರಣೆ ನಡೆಸಿದೆ. ಜೊತೆಗೆ ಎಡಿಜಿಪಿ ಮಟ್ಟದ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸುವಂತೆ ಕೇರಳ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಸ್ನೇಹಿತರೆ, ಇನ್ನು ಈ ಪ್ರಕರಣದಲ್ಲಿ ಮದ್ಯದ ದೊರೆ ವಿಜಯ್ ಮಲ್ಯ ಹೆಸರು ಯಾಕೆ ಕೇಳಿ ಬರ್ತಿದೆ ಅಂತ ನಿಮ್ಗೆ ಅನ್ಸಿರಬಹುದು. ಕಳ್ಳತನವಾಗಿರುವ ಚಿನ್ನದ ಕವಚಗಳನ್ನ ವಿಜಯ್ ಮಲ್ಯ ಅವರೇ ಹರಕೆ ರೂಪದಲ್ಲಿ ಮಾಡಿಸಿಕೊಟ್ಟಿದ್ದು. 1998ರಿಂದ 99ರಲ್ಲಿ ವಿಜಯ್ ಮಲ್ಯ ಉದ್ಯಮಗಳ ಜೊತೆಗೆ ಪಾಲಿಟಿಕ್ಸ್ ನಲ್ಲಿ ಕೂಡ ಆಕ್ಟಿವ್ ಆಗಿದ್ರು. ರಾಮಕೃಷ್ಣ ಹೆಗಡೆ, JH ಪಾಟೀಲ್ ಜೊತೆ ಒಡನಾಟವಿತ್ತು. ಜನತಾ ಪಕ್ಷದ ಮರು ಸಂಘಟನೆಗೆ ಅವರು ಓಡಾಡ್ತಿದ್ರು. ಇನ್ನು ಆಗಿನ ಸನ್ನಿವೇಶದಲ್ಲಿ ಅವರ ಉದ್ಯಮ ಕೂಡ ಉತ್ತುಂಗದಲ್ಲಿತ್ತು. ಹೀಗಾಗಿ ಕೊಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ನೀಡಿದಂತೆ ಅಯ್ಯಪ್ಪ ಸ್ವಾಮಿಯ ದೇಗುಲಕ್ಕೆ ಸುಮಾರು 30 kg ಚಿನ್ನವನ್ನ ದಾನವಾಗಿ ನೀಡಿದ್ದರು. ಈ ಬಂಗಾರಕ್ಕೆ ಮತ್ತಷ್ಟು ಚಿನ್ನ ಸೇರಿಸಿ 1999ರಲ್ಲಿ ಮಣಿಕಂಠನ ಗರ್ಭಗುಡಿ ದ್ವಾರಪಾಲಕರಿಗೆ ಚಿನ್ನದ ಕವಚ ಹಾಕಿಸಲಾಗಿತ್ತು. ಮೊದಲೇ ಹೇಳಿದ ಹಾಗೆ ಅಂದು ಈ ಚಿನ್ನ ಕವಚ ನಿರ್ಮಾಣ, ಅವುಗಳ ಕುಸುರಿ ಕೆಲಸವನ್ನ ಖುದ್ದು ದೇವಳದ ಅಂಗಳದಲ್ಲೇ ಮಾಡಲಾಗಿತ್ತು. ಈ ವಿಚಾರವನ್ನ ದೇವಾಲಯದಲ್ಲಿ ಆಯುಕ್ತರಾಗಿ ಸೇವೆ ಸಲ್ಲಿಸಿರುವ ನ್ಯಾಯಮೂರ್ತಿ KP ಬಾಲಚಂದ್ರನ್ ಇತ್ತೀಚೆಗೆ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ದೇವಾಲಯದ ಆಭರಣ ಚಿನ್ನವನ್ನ ವರ್ಗಾಯಿಸುವಾಗ ಹೈಕೋರ್ಟ್ ಅನುಮತಿ ಯಾಕೆ ಪಡೆಯಲಿಲ್ಲ? ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಸ್ವರ್ಣ ಕವಚಗಳನ್ನ ಯಾಕೆ ಚೆನ್ನೈಗೆ ಸಾಗಿಸಲಿಲ್ಲ ಅಂತಾನು ಬಾಲಚಂದ್ರನ್ ಪ್ರಶ್ನಿಸಿದ್ದಾರೆ. ಸ್ನೇಹಿತರೆ, ಇದರ ನಡುವೆ ಮತ್ತೊಂದು ಪ್ರಶ್ನೆಯು ತೂರಿ ಬಂದಿದೆ. 1998-99ರ ಅವಧಿಯಲ್ಲೇ ಈ ಸ್ವರ್ಣ ಕವಚಗಳನ್ನ ರೆಡಿ ಮಾಡುವಾಗ ಸಂಪೂರ್ಣವಾಗಿ ಚಿನ್ನವನ್ನೇ ಬಳಸಲಾಗಿತ್ತಾ ಅಥವಾ ತಾಮ್ರದ ಹೊದಿಕೆ ಮೇಲೆ ಸ್ವರ್ಣವನ್ನ ಲೇಪಿಸಲಾಗಿತ್ತಾ ಅನ್ನೋದು ಕ್ಲಾರಿಟಿ ಇಲ್ಲ. ಈ ವಿಷಯವಾಗಿ TDB ಕೂಡ ಏನು ಹೇಳ್ತಿಲ್ಲ. ಮತ್ತೊಂದೆಡೆ ಈ ವಿಚಾರವಾಗಿ ಸುದ್ದಿ ಬಿತ್ತರಿಸಿರುವ ಪ್ರಮುಖ ಮಾಧ್ಯಮಗಳು ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಹೀಗಾಗಿ ಇದು ಕೂಡ ಡೌಟ್ ಆಗಿ ಉಳಿದಿದೆ. SIT ತನಿಖೆಯಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಧರ್ಮಸ್ಥಳದಲ್ಲಿ SIT ರಚನೆಯಾದಂತೆ ಶಬರಿಮಲೆ ಸನ್ನಿಧಾನದಲ್ಲೂ ಇನ್ಮುಂದೆ SIT ಗದ್ದಲ ಕೇಳಿ ಬರಲಿದೆ. 2 ಪ್ರಕರಣಗಳು ವಿಭಿನ್ನವಾದರೂ 2 ಪುಣ್ಯಕ್ಷೇತ್ರಗಳು ತನಿಖೆಯ ಬಲೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಸತ್ಯ ಆಚೆ ಬಂದು ಕ್ಷೇತ್ರಗಳ ಮೇಲಿನ ವಿಶ್ವಾಸ, ಭಕ್ತರ ನಂಬಿಕೆ, ಸಾರ್ವಜನಿಕ ಹಿತಕ್ಕೆ ಗೆಲುವಾಗಬಹುದಾ? ಇದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಶಬರಿಮಲೆ ಸನ್ನಿಧಾನದಲ್ಲಿ ಚಿನ್ನದ ಕಳವು ಭಕ್ತರಲ್ಲಿ ಕಳವಳ ಹೆಚ್ಚಿಸಿದೆ. ಆದಷ್ಟು ಬೇಗ ವ್ಯವಸ್ಥಿತ ದೇಗುಲ ಗಳ್ಳರನ್ನ ಪತ್ತೆ ಹಚ್ಚಬೇಕಾಗಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.